ದಾವಣಗೆರೆಯ ಹರಿಹರದಲ್ಲಿ ಶಂಕಿತ ಉಗ್ರನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 10 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟು ಹರಿಹರ ತಾಲೂಕು ಕೋರ್ಟ್ ಆದೇಶ ಮಾಡಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಆತನ ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ ಅಂತ ಹೇಳಿ ಆತನನ್ನ ಕಸ್ಟಡಿಗೆ ಕೇಳಿದ್ರು. ಈಗ 10 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟು ಹರಿಹರ ತಾಲೂಕು ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹರಿಹರ ತಾಲೂಕು ಕೋರ್ಟ್ನಿಂದ ಈಗ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಹೆಚ್ಚಿನ ವಿಚಾರಣೆಯ ಹಿನ್ನೆಲೆ ಕಸ್ಟಡಿಗೆ ಪೊಲೀಸರು ಕೇಳಿದ್ರು ಆರೋಪಿ ಸುಹೇಲ್ನನ್ನ ಕೋರ್ಟ್ಗೆ ಹಾಜರುಪಡಿಸಿ ಆತನನ್ನ ಈಗ ವಿಚಾರಣೆಗೆ ಅಂತ ಹೇಳಿ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಈಗಾಗಲೇ ದಾವಣಗೆರೆ ಜಿಲ್ಲಾ ಕಾರಾಗೃಹದಿಂದ ಹರಿಹರ ಕೋರ್ಟ್ಗೆ ಕರೆದೊಯ್ದ ಪೊಲೀಸರು ನಿನ್ನೆ 1 ದಿನದ ನ್ಯಾಯಾಂಗ ಬಂಧನವನ್ನ ಕೊಟ್ಟಿತ್ತು ಕೋರ್ಟ್. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು. ಆರೋಪಿ ಸುಹೇಲ್ನನ್ನ 10 ದಿನ ಪೊಲೀಸ್ ಕಸ್ಟಡಿಗೆ ಕೊಡೋದಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಕೋರ್ಟ್ 10 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ. ಕೇಳಿದ್ರು ಪೊಲೀಸರು, ನಮಗೆ ಇನ್ನಷ್ಟು ವಿಚಾರಣೆಯ ಅಗತ್ಯ ಇದೆ, ಯಾರ್ಯಾರ ಜೊತೆ ಈತನಿಗೆ ಸಂಪರ್ಕ ಇದೆ, ಯಾವ ರೀತಿಯಾಗಿ ಈತ ಸ್ಫೋಟವನ್ನ ಮಾಡುವಂತಹ ಸ್ಕೆಚ್ ಅನ್ನ ಹಾಕೊಂಡಿದ್ದ, ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ, ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಈತ ಎಲ್ಲ ತಯಾರಿ ಮಾಡ್ಕೊಂಡಿದ್ದ, ಜೊತೆಗೆ ಈ ಒಂದು ಆಲ್ರೆಡಿ ಆಡಿಯೋದಲ್ಲಿ ಸಾಕಷ್ಟು ರೀತಿಯಾದಂತಹ ಮಾಹಿತಿಗಳು ಲಭ್ಯ ಆಗಿತ್ತು. ಆತನ ಫೋನ್ನಲ್ಲಿದ್ದಂತಹ ಆಡಿಯೋ ಸಂಪರ್ಕ ಇವೆಲ್ಲವೂ ಕೂಡ. ಆದ್ರೆ ಹೆಚ್ಚಿನ ವಿಚಾರಣೆಯ ಅಗತ್ಯ ಇತ್ತು. ಇದು ಆಗೀಗ ತೆಗೆದುಹಾಕುವಂತಹ ಪ್ರಕರಣ ಅಲ್ಲ ಈತನದು. ಹಾಗೆ ಸೊ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಗೆ ಕೇಳಿದ್ರು ಕೋರ್ಟ್ 10 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ. कितने लोग भाई थे? 2 भाई थे, दोनों चले गए। अब यहाँ पे हम काम करने वाले और कोई कुछ नहीं है यहाँ पे। हम तो सर मजदूर हैं। 5-6 जने हैं बस काम करने वाले और कुछ नहीं है। सब चले गए, ठीक है। कितने दिन से आए थे उधर? हमें तो 10-12 दिन हुए, ज़्यादा नहीं, कंपनी में काम कर रहे हैं हम, ठीक है। कितने लोग भाई थे? 2 भाई थे, दोनों चले गए। अब यहाँ पे हम काम करने वाले और कोई कुछ नहीं है यहाँ पे। हम तो सर मजदूर हैं। 5-6 जने हैं बस काम करने वाले और कुछ नहीं है। सब चले गए, ठीक है। कितने दिन से आए थे उधर? हमें तो 10-12 दिन हुए, ज़्यादा नहीं, कंपनी में काम कर रहे हैं हम, ठीक है। अभी उसे साथ में काम करना है जी, तो पेंट का काम करना है हम साथ में। यहाँ पे आके काम किया हमने, हमें ये भी नहीं पता था वो हैगा। उसके फ़ोन में पाकिस्तान मतलब ग्रुप था, उसमें ऐड कर रखा था उसे किसी ने। तो ये जैसे ग्रुप ऐड कर रखा था ना, तो उसमें बोल चाल हो जाती है ऐसे ही। अब उसे यहाँ पे पता चला, पुलिस वालों को कुछ लोकेशन पता चली, वो यहाँ पे आए। अभी उसे साथ में काम करना है था ना यहाँ पे पेंट का जी, तो पेंट का काम करना है हम साथ में। यहाँ पे आके काम किया हमने, हमें ये भी नहीं पता था वो हैगा। उसके फ़ोन में पाकिस्तान मतलब ग्रुप था, उसमें ऐड कर रखा था उसे किसी ने। तो ये जैसे ग्रुप ऐड कर रखा था ना, तो उसमें बोल चाल हो जाती है ऐसे ही। अब उसे यहाँ पे पता चला, पुलिस वालों को कुछ लोकेशन पता चली, वो यहाँ पे आए। ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಈಗಾಗಲೇ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಮನವಿಯನ್ನ ಮಾಡಿಕೊಂಡ್ರು. ಕೋರ್ಟ್ ಕೂಡ 10 ದಿನಗಳ ಕಾಲ ಈಗ ಕೊಟ್ಟಿದೆ ಕಸ್ಟಡಿಗೆ. ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ? ಆಲ್ರೆಡಿ ಕರ್ಕೊಂಡು ಹೋದ್ರ ಸ್ಟೇಷನ್ಗೆ? ಸ್ನೇಹಿತರೆ, ಏನು ಈಗ ಸುಹೇಲ್ ಏನು ಶಂಕಿತ ಉಗ್ರ ಇದ್ದ, ಈಗ ಆತನ ಈಗಾಗಲೇ ಪೊಲೀಸರು ಕಸ್ಟಡಿಗೆ ತಗೊಂಡಿರುವಂತದ್ದು. ಯಾಕಂದ್ರೆ ನಿನ್ನೆ ಏನು ಕೋರ್ಟ್ಗೆ ಸೆಂಡ್ ಮಾಡಿದ್ರು ಆತನನ್ನ. ಯಾಕಂದ್ರೆ 1 ದಿನ ಕಾಲ ಅಲ್ಲಿ ಏನು ಆತನ ಕೋರ್ಟ್ಗೆ ಸೆಂಡ್ ಮಾಡಿ ಜೈಲಲ್ಲಿ ಇಟ್ಟಿದ್ರು. ಆದ್ರೆ ಇದೀಗ ಇವತ್ತು ಬೆಳಗ್ಗೆ, ಯಾಕಂದ್ರೆ ಇನ್ನೂ ಸಾಕಷ್ಟು ಆತನನ್ನ ವಿಚಾರಣೆ ಮಾಡೋದಿದೆ. ಕೇವಲ ಈಗ ಫೋನ್ ಅಷ್ಟೇ ರಿಕವರಿ ಮಾಡಿ, ಮೊದಲನೇ ದಿನ ಏನು ಮೊನ್ನೆ ಸಿಕ್ಕಂತ ದಿನ ಆ ಫೋನ್ ಅಷ್ಟೇ ರಿಕವರಿ ಮಾಡಿ ಅದೆಲ್ಲ ಆಡಿಯೋಗಳು ಮೆಸೇಜ್ಗಳನ್ನ ಪರಿಶೀಲನೆಯನ್ನ ಮಾಡಿದ್ರು. ಇದಾದ ಬಳಿಕ ಇನ್ನೂ ಕೂಡ ಅವನ ವಿಚಾರಣೆ ಮಾಡೋದು ಸಾಕಷ್ಟು ಬಾಕಿ ಇದೆ ಅಂತೇಳಿ ಇವತ್ತು ಏನು ಕೋರ್ಟ್ ಹರಿಹರ ತಾಲೂಕು ಕೋರ್ಟ್ ಬಳಿ ಒಂದು ಮನವಿ ಮಾಡ್ಕೊಂಡಿದ್ರು ಹರಿಹರ ಗ್ರಾಮಾಂತರ ಪೊಲೀಸರು. ಇದೇ ಬೆನ್ನಲ್ಲೇ ಈಗ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಂದು ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು. ಈ 10 ದಿನಗಳಲ್ಲಿ ಈಗಾಗಲೇ ಏನು ಅವನು ಸ್ಥಳ ಮಾಜೂರು ಮಾಡಬೇಕಾಗಿದೆ. ಅದಲ್ಲದೆ ಕೂಡ ಇನ್ನು ಯಾರ್ಯಾರ ಜೊತೆಗೆ ಈತ ನಂಟನ್ನ ಹೊಂದಿದ್ದ ಅಂತ ಹೇಳಿ ಪತ್ತೆ ಹಚ್ಚಬೇಕಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಏನು ಮಾಹಿತಿ ಪ್ರಕಾರ ಏನು ಈತ ಮನೆಯನ್ನ ಬಾಡಿಗೆ ಮಾಡ್ಕೊಂಡಿದ್ವಾ, ಆ ಬಾಡಿಗೆ ಮಾಡ್ಕೊಂಡಂತಹ ಮನೆಯವರು ಕೂಡ ಏನೋ ಆ ಮಾಲೀಕರು ಹೇಳ್ತಾ ಇದ್ರು. ಅಂದ್ರೆ ಅವನೊಂದ್ ಸ್ವಲ್ಪ ಚಾಲಕಿ ಇದ್ದ, ಅಂದ್ರೆ ಸ್ವಲ್ಪ ಎಲ್ಲ ಈ ಇದ್ದಂತಹ 8 ಜನರಲ್ಲಿ ಕೂಡ ಈತ ಒಂದ್ ಸ್ವಲ್ಪ ಆಕ್ಟಿವ್ ಆಗಿದ್ದ, ಎಲ್ಲ ಕಡೆ ಸುತ್ತಾಡ್ತಾ ಇದ್ದ. ಉಳಿದಂತೆ ಇದ್ದವರು ಎಲ್ಲರೂ ಕೂಡ ಏನೋ ಅವ್ರ ಕೆಲಸ ಆಯ್ತು ಅವ್ರಾಯ್ತು ಇತ್ತು, ಆದ್ರೆ ಈತ ಮಾತ್ರ ಸ್ವಲ್ಪ ಆಕ್ಟಿವ್ ಆಗೇ ಇದ್ದ ಅಂತ ಹೇಳಿ ಅಲ್ಲಿ ಹೇಳ್ತಾರಂತದ್ದು. ಅಲ್ಲೇ ಕೂಡ ಸ್ನೇಹಿತರು ಕೂಡ ಏನು ಅಲ್ಲಿಂದ ಬಂದಂತಹವ್ರು ಉತ್ತರ ಪ್ರದೇಶದಿಂದ ಏನು ಕೆಲ್ಸಕ್ಕೆ ಅಂತ ಬಂದಿದ್ರು ಅವನ ಜೊತೆ, ಅವರು ಕೂಡ ಹೇಳುವಂತದ್ದು, ನಮಗೆ ಇವ್ನು ಏನ್ ಮಾಡ್ತಾ ಇದ್ದಾನೆ, ಇವನು ಯಾವ್ದು ಏನ್ ಮಾಡ್ತಾ ಇದ್ದಾನೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಯಾವಾಗ್ಲೂ ಫೋನಲ್ಲಿ ಇರ್ತಿದ್ದ ಅಂತ ಏನೋ ಅವನ ಜೊತೆಗಿದ್ದಂತಹವ್ರು ಕೂಡ ಹೇಳಿರೋದು. ಅವ್ರ ಅಣ್ಣ ಏನು ನನ್ನ ಹೆಸರಲ್ಲಿದ್ದಂತಹ ಸಿಮ್ ಅನ್ನ ನಾನು ಒಂದು ಮೊಬೈಲ್ ಕೊಡ್ತಿದ್ದೆ ಅವನಿಗೆ, ಅವಾಗ ಸಿಮ್ ಅನ್ನು ಕೊಟ್ಟಿದ್ದೆ. ಬಟ್ ಆ ಸಿಮ್ ಯಾರೋ ಗ್ರೂಪ್ ಗಳಲ್ಲಿ ಆ್ಯಡ್ ಮಾಡಿದ್ದಾರೆ ಆ ನಂಬರ್ ಅನ್ನ ಅಂತ ಹೇಳಿ
ಅವರ ಏನೋ ಸಹೋದರ ಹೇಳ್ತಿರುವಂತದ್ದು. ಇದೆಲ್ಲದ್ರ ಮಧ್ಯೆ ಈಗ ಸದ್ಯಕ್ಕೆ ಹರಿಹರ ಗ್ರಾಮಾಂತರ ಪೊಲೀಸರು ಏನೋ ಅವರ ಸಹೋದರ ಇರ್ಬೋದು, ಇನ್ನುಳಿದಂತೆ ಏನೋ ಅವ್ರ ಜೊತೆ ಕೆಲ್ಸಕ್ಕೆ ಬಂದಿದ್ರು ಅವ್ರನ್ನ ಇರ್ಬೋದು, ಮತ್ತೆ ಮನೆಯವ್ರನ್ನ ಎಲ್ಲರೂ ಕೂಡ ವಿಚಾರಣೆ ಮಾಡೋದು ಸಾಕಷ್ಟು ಇದೆ. ಹಾಗಾಗಿ ಸದ್ಯಕ್ಕೆ ಈಗ 10 ದಿನಗಳ ಕಾಲ ಏನೋ ಆರೋಪಿ ಸುಹಿಲ್ ಏನಿದ್ದಾನೆ ಆತನನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡು ಈಗ ಗ್ರಾಮಾಂತರ ಪೊಲೀಸ್ ಠಾಣೆ ಹರಿಹರಕ್ಕೆ ಕರ್ಕೊಂಡ್ ಬಂದಿರುವಂತದ್ದು ನವಿತಾ ಜೈನ್. ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.